ಈಗ ಹೋಟ್ಲ್ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಇನ್ನೊಂದೇನೆಂದರೆ ಈಗ ಬಾಡಿಗೆಗಳು ಕಟ್ಟೋಕ್ಕಾಗಲ್ಲ. ಈಗ ಈ ಕೆಲಸದವ್ರು ಏನಿದ್ದಾರೆ, ಕೆಲಸದವ್ರು ಸ್ಟಾಪ್ ಈಗ ಏನಂತಂದರೆ ಈಗ ಚೈನೀಸು, ದೋಸೆ ಐಟಮು ಇವೆಲ್ಲ ಗ್ಯಾಸ್ ಬೇಕೇ ಬೇಕು. ಕೆಲವೊಂದು ಐಟಮ್ ಎಲ್ಲ ಏನೋ ಈಗ ಸಾಂಬಾರು ಅದು ಇದು ಒಂದು ಸ್ವಲ್ಪ ಇದು ಮಾಡ್ಕೊಂಡು ಸೌದೆಯಲ್ಲಿ ಮಾಡ್ಕೊಂಡು ಏನೋ ಮೇಂಟೈನ್ ಮಾಡ್ಕೋಬೋದು. ಯಾಕೆಂದರೆ ಫಾಸ್ಟ್ ಫುಡ್ಡು, ಚೈನೀಸ್ ಐಟಮು, ಒಂದು ಸ್ವಲ್ಪ ನಾರ್ತ್ ಗ್ರೇವಿಗಳು ಮತ್ತು ಈ ದೋಸೆ ಐಟಮು, ಈ ಪೂರಿ ಇದೆಲ್ಲ ಏನಿದೆ ಇದಕ್ಕೆ ಗ್ಯಾಸ್ ಅಂತೂ ಬೇಕೇ ಬೇಕು. ಕೆಲವೊಂದು ಐಟಮ್ಮು ನಾವು ಈಗ ಒಲೆಯಲ್ಲಿ ಮಾಡಿಕೊಂಡು, ಕೆಲವೊಂದು ಐಟಮ್ ಈ ದೋಸೆಗೆ, ಚೈನೀಸ್ ಐಟಮ್ಗೆಲ್ಲ ಒಂದು ಸಿಲಿಂಡರ್ ಮಾಡಿಕೊಂಡು ಒಂದು ಕಮ್ಮಿ ಇದರಲ್ಲಾದರೂ ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು. ಯಾಕಂದರೆ ರಜೆಗಳು ಕೊಟ್ಟರೆ ಈಗ ಸ್ಟಾಫ್ಗೆ ಮತ್ತೆ ಊರಿಗೆ ಹೋಗಿದ್ದಾರೆ ಅಂದರೆ ಮತ್ತೆ ಬರ್ತಾರೋ ಇರೋಲ್ಲ ಅಂತ ಅದು ನಂಬಿಕೆ ಇಲ್ಲ. ಹೋಟ್ಲ್ ಕಡೆ ಬರೋದು ಗ್ರಾಹಕರು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಯಾಕಂದರೆ ಹೋಟ್ಲ್ ಇರುತ್ತೋ ಇಲ್ವೋ ಅಂತ ಡೌಟಲ್ಲಿದೆ. ಸರ್ ಸೌದೆ ಅಂತಂದರೆ ಅದಕ್ಕೂ ಸೌದೆ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಡಿಮ್ಯಾಂಡು ಪ್ಲಸ್ ಇನ್ನೊಂದೇನೆಂದರೆ ರೇಟು ಹೆವಿ ಆಗ್ಬಿಟ್ಟಿದೆ. ಸಿಲಿಂಡರ್ ರೇಟ್ಗಿಂತ ಸೌದೆ ರೇಟೇ ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ಸರ್ ಈಗ ಈ ಕಮರ್ಷಿಯಲ್ ಏನು ಬ್ಯಾನ್ ಆಗಿದೆ ಇದರಿಂದ ಈಗ ಹೋಟ್ಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಕಷ್ಟ ಆಗಿದೆ. ಯಾಕಂದರೆ ಹೋಟ್ಲ್ ಡಿಪಾರ್ಟ್ಮೆಂಟ್ ಅದಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಸಿಲಿಂಡರ್ ಏನೇನು ಇದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಈಗ ಹೋಟ್ಲ್ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಇನ್ನೊಂದೇನೆಂದರೆ ಈಗ ಬಾಡಿಗೆಗಳು ಕಟ್ಟೋಕ್ಕಾಗಲ್ಲ. ಈಗ ಈ ಕೆಲಸದವ್ರು ಏನಿದ್ದಾರೆ, ಕೆಲಸದವ್ರು ಸ್ಟಾಪ್ ಈಗ ಏನಂತಂದರೆ ಈಗ ಚೈನೀಸು, ದೋಸೆ ಐಟಮು ಇವೆಲ್ಲ ಗ್ಯಾಸ್ ಬೇಕೇ ಬೇಕು. ಕೆಲವೊಂದು ಐಟಮ್ ಎಲ್ಲ ಏನೋ ಈಗ ಸಾಂಬಾರು ಅದು ಇದು ಒಂದು ಸ್ವಲ್ಪ ಇದು ಮಾಡ್ಕೊಂಡು ಸೌದೆಯಲ್ಲಿ ಮಾಡ್ಕೊಂಡು ಏನೋ ಮೇಂಟೈನ್ ಮಾಡ್ಕೋಬೋದು. ಯಾಕೆಂದರೆ ಫಾಸ್ಟ್ ಫುಡ್ಡು, ಚೈನೀಸ್ ಐಟಮು, ಒಂದು ಸ್ವಲ್ಪ ನಾರ್ತ್ ಗ್ರೇವಿಗಳು ಮತ್ತು ಈ ದೋಸೆ ಐಟಮು, ಈ ಪೂರಿ ಇದೆಲ್ಲ ಏನಿದೆ ಇದಕ್ಕೆ ಗ್ಯಾಸ್ ಅಂತೂ ಬೇಕೇ ಬೇಕು. ಈಗ ಏನೋ ಸೌದೆಯಲ್ಲಿ ಮಾಡಿ ಒಂದು ಸ್ವಲ್ಪ ಇದು ಮಾಡ್ತಾಯಿದ್ದೀವಿ. ಏನೋ ಒಂದು ಸ್ವಲ್ಪ ದಿನಕ್ಕೆ ಒಂದು ಸ್ವಲ್ಪ ಈಗ ಡೈಲಿ ಬರೋದಕ್ಕಿಂತ ಒಂದು ಸ್ವಲ್ಪ ಏನೋ ಕಮ್ಮಿ ಇದರಲ್ಲಿ ಬಂದರೂ ಕೂಡ ಒಂದು ಸ್ವಲ್ಪ ಗ್ಯಾಸು ನಮಗೆ ಕೆಲವೊಂದು ಐಟಮ್ಮು ನಾವು ಈಗ ಒಲೆಯಲ್ಲಿ ಮಾಡಿಕೊಂಡು, ಕೆಲವೊಂದು ಐಟಮ್ ಈ ದೋಸೆಗೆ, ಚೈನೀಸ್ ಐಟಮ್ಗೆಲ್ಲ ಒಂದು ಸಿಲಿಂಡರ್ ಮಾಡಿಕೊಂಡು ಒಂದು ಕಮ್ಮಿ ಇದರಲ್ಲಾದರೂ ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು. ಯಾಕಂದರೆ ರಜೆಗಳು ಕೊಟ್ಟರೆ ಈಗ ಸ್ಟಾಫ್ಗೆ ಮತ್ತೆ ಊರಿಗೆ ಹೋಗಿದ್ದಾರೆ ಅಂದರೆ ಮತ್ತೆ ಬರ್ತಾರೋ ಇರೋಲ್ಲ ಅಂತ ಅದು ನಂಬಿಕೆ ಇಲ್ಲ. ಕೆಲಸದವ್ರು ಸಿಗೋದು ತುಂಬ ಕಷ್ಟ ಆಗಿದೆ. ಕೆಲಸವರು ಸಿಗ್ತಿಲ್ಲ. ಬಟ್ ಈ ಬಿಸ್ನೆಸ್ಸು ಕಮ್ಮಿ ಆಗಿದೆ. ಹೋಟ್ಲ್ ಕಡೆ ಬರೋದು ಗ್ರಾಹಕರು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಯಾಕಂದರೆ ಹೋಟ್ಲ್ ಇರುತ್ತೋ ಇಲ್ವೋ ಅಂತ ಡೌಟಲ್ಲಿದೆ. ಇದರಲ್ಲಿ ಏನಾಗುತ್ತೆ ಅಂದರೆ ಬಾಡಿಗೆಗಳು ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ಬಾಡಿಗೆಗಳು ಕಟ್ಟಬೇಕು, ಮತ್ತು ಹುಡುಗರದು ಸ್ಟಾಫ್ದು ಎಲ್ಲ ಸಂಬಳಗಳು ಕೊಡಬೇಕು. ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್ ಸೌದೆ ಅಂತಂದರೆ ಅದಕ್ಕೂ ಸೌದೆ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಡಿಮ್ಯಾಂಡು ಪ್ಲಸ್ ಇನ್ನೊಂದೇನೆಂದರೆ ರೇಟು ಹೆವಿ ಆಗ್ಬಿಟ್ಟಿದೆ. ಸಿಲಿಂಡರ್ ರೇಟ್ಗಿಂತ ಸೌದೆ ರೇಟೇ ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ಸಿಗ್ತಾನೂ ಇಲ್ಲ, ಡಿಮ್ಯಾಂಡು ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೀಗ. ಯಾಕಂದರೆ ಈಗ ಈ ಎಲ್ಲರೂ ಸಿಲಿಂಡರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರೋದ್ರಿಂದ ಸೌದೆ ಒಲೆಯಲ್ಲಿ ಮಾಡೋ ಅದಕ್ಕೆ ಪ್ರಿಪ್ರೇಷನ್ನು ಏನೂ ಇರೋದಿಲ್ಲ. ಈಗ ಸದ್ಯಕ್ಕೆ ಮಾಡ್ಕೋಬೇಕಂದ್ರೆ ಈಗ ಪ್ರತಿಯೊಂದು ಈಗ ಕೊಂಡ್ಕೊಬಂದು ಮತ್ತೆ ಮಾಡಿ ಮತ್ತೆ ಗ್ಯಾಸ್ ಬಂದಮೇಲೆ ಮತ್ತೆ ಅದೆಲ್ಲ ವೇಸ್ಟ್ ಆಗುತ್ತೆ. ಬಟ್ ಸೌದೆ ಕೂಡ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್. ಅದಕ್ಕೂ ರೇಟ್ ಜಾಸ್ತಿ ಇದೆ. ಸಿಲಿಂಡರ್ ರೇಟ್ಗಿಂತ ಜಾಸ್ತಿ ಇದೆ ಸೌದೆದು ಕೂಡ. ಸಿಲಿಂಡ್ರ್ ಇಲ್ಲ, ಎಲ್ಲ ಕಡೆ ಹೋಟ್ಲ್ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಅವರು ಗ್ರಾಹಕರು ಏನಂತಂದರೆ ಈಗ ಬರಬೇಕಾದ್ರೆ ಅವರೇ ಮನೆಯಿಂದ ಏನೋ ತಿಂಡಿ ತಿನಿಸುಗಳು ಮಾಡ್ಕೊಂಡು ಬರೋ ಇದಿದೆ. ಯಾಕಂದರೆ ಎಲ್ಲ ಕಡೆ ಈಗ ಈಶಾದಾಗಿಂದ ಒಂದು ಸ್ವಲ್ಪ ಇಲ್ಲಿ ಚಿಕ್ಕಬಳ್ಳಾಪುರ ಒಂದು ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬೇಜಾನ್ ಜನ ಈ ಕಡೆ ಟೂರಿಸ್ಟ್ ಬರ್ತಿರ್ತಾರೆ. ಇದರಿಂದ ಅವ್ರಿಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಕೆಲವರು ಹೋಟ್ಲ್ ಇದೆಯೇ ಇಲ್ವೋ ಅಂತ ಕೂಡ ಡೌಟಲ್ಲಿದೆ ಇದು. ಸರ್ಕಾರಕ್ಕೆ ಏನಂತ ಮನವಿ ಮಾಡೋದಂತಂದರೆ, ಯಾಕಂದರೆ ಈಗ ಪ್ರಾಬ್ಲಮ್ ಎಲ್ಲರಿಗೂ ಆಗಿದೆ. ಈ ಹೋಟ್ಲ್ ಡಿಪಾರ್ಟ್ಮೆಂಟ್ ಅದಂದ್ರೆ ತುಂಬ ನಷ್ಟ ಆಗ್ತಿದೆ. ಏನೋ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಒಂದು ಸ್ವಲ್ಪ ಏನೋ ಇಷ್ಟು ದಿನ ಕೊಡ್ತಾರೆ ಸಪ್ಲೈಗಿಂತ ಒಂದು ಸ್ವಲ್ಪ ಕಮ್ಮಿ ಆದರೂ ಕೊಟ್ಟರೆ, ಕೆಲವೊಂದು ಐಟಮು ಒಂದು ಸ್ವಲ್ಪ ಒಲೆ ಮೇಲೆ ಮಾಡಿಕೊಂಡು, ಕೆಲವೊಂದು ಐಟಮು ಕೆಲವೊಂದು ಇದಕ್ಕೆ ಮಾತ್ರ ಸ್ಟವ್ ಬೇಕೇ ಬೇಕಾಗುತ್ತೆ ಗ್ಯಾಸ್. ಇದರಿಂದ ಇದನ್ನು ಯೂಸ್ ಮಾಡಿಕೊಂಡು ಹೋಗ್ತೀವಿ. ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಉಪಯೋಗ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಸರ್.